ಸೊ ಈಗೆಲ್ಲ ನೀನು ನ್ಯಾಷನಲ್ ಕಿಕ್ ಬಾಕ್ಸಿಂಗಲ್ಲಿ ಆಟ ಆಡಿ ಬಂದಿದ್ಯಾ, ನ್ಯಾಷನಲ್ ಜಿಜಿಟ್ಸು ಚಾಂಪಿಯನ್ಶಿಪ್ಪಲ್ಲಿ 2023ನಲ್ಲಿ ಗೋಲ್ಡ್ ಗೆದ್ದಿದ್ಯಾ, ಮತ್ತು ಅದೇ ಥರ ಇತ್ತೀಚೆಗೀಗ ಯಂಗೆಸ್ಟ್ ವರ್ಲ್ಡ್ MMA ಚಾಂಪಿಯನ್ ಅಂತಾನೆ ಭಾರತಕ್ಕೆ ಕೀರ್ತಿ ಎಲ್ಲ ತಂದ್ಕೊಟ್ಟಿದ್ಯಲ್ಲ ಚಿನ್ನ. ಸೊ ಇಷ್ಟೆಲ್ಲ ಜನ ನಿನ್ನನ್ನು ನೋಡಿದಾಗ ಓ ನೀನು ಗ್ರೇಟು ಹಾಗೆ ಹೀಗೆ ಎಲ್ಲ ಅಂತಾರಲ್ಲ, ನಿನಗೆ ಆ್ಯಕ್ಚುಲಿ ನಿನಗೇನು ಅನ್ನಿಸ್ತಾ ಇದೆ ಸದ್ಯಕ್ಕೆ? ನನಗೆ ನಾನು ಈ ಚಿಕ್ಕ ವಯಸ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಆದರೆ ಯಾರು ಇನ್ನೂ ಮಕ್ಕಳುಗಳು ನಂತರನೇ ಮಕ್ಕಳುಗಳು ಮಾಡಬೇಕು ಅಲ್ವಾ, ಅವ್ರಿಗೂ ಒಂದೊಂದು ಡ್ರೀಮ್ಸ್ ಇಟ್ಕೋಬೇಕು. ಓಹೋ, ಸರಿ. ಸೊ ನಿನ್ನ ಪ್ರಕಾರ ಡ್ರೀಮ್ ಅಂದರೆ ಏನು? ಡ್ರೀಮ್ ಅಂದರೆ ಅವ್ರದ್ದು ಫ್ಯೂಚರ್ ಅಂತ ನನ್ನ ಪ್ರಕಾರ. ಯಾಕಂದರೆ ಡ್ರೀಮಿಂದನೇ ಅವ್ರ ಫ್ಯೂಚರ್ ಬಿಲ್ಡ್ ಆಗೋದು ಅಂತ ಅನ್ಬೋದು ನಾವು. ಆಮೇಲೆ ದೊಡ್ಡೋರಾದ್ಮೇಲೆ ಡ್ರೀಮ್ಸ್ ಏನೂ ಇಟ್ಕೊಂಡಿರಲಿಲ್ಲ ನಾನು ಚಿಕ್ಕವಳಾಗದಾಗ. ಆಮೇಲೆ ದೊಡ್ಡೋಳಾದಮೇಲೆ ಡ್ರೀಮ್ಸ್ ಮಾಡಬಾರ್ದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕವರಿಂದನೇ ಡ್ರೀಮ್ಸ್ ಇಟ್ಕೊಂಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ನೀನು ಟೈನಿ ವಾರಿಯರು, ಜೈಂಟ್ ಡ್ರೀಮ್. ನಿಂದೇನು ಡ್ರೀಮು? ನಾನು ದೊಡ್ಡೋಳಾದ್ಮೇಲೆ ಪೌಂಡ್ ಫಾರ್ ಪೌಂಡ್ ನಂಬರ್ 1 UFC MMA ವರ್ಲ್ಡ್ ಚಾಂಪಿಯನ್ ಆಗಬೇಕು. ಒಬ್ಬಾ. ಸೊ ಫಸ್ಟ್ಲಿ ಈ 10ನೇ ವಯಸ್ಸಿಗೆ ಅಫ್ಕೋರ್ಸ್ ಈ ಡಿಸಿಪ್ಲಿನ್ನು, ಕರೇಜು, ಫೋಕಸ್ ಇರುವಂಥ ಈ MMA ಏನಿದೆ, ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಇದ್ರ ಕಡೆಗೆ ನೀನು ಹೇಗೆ ಬಂದೆ ಚಿನ್ನ? ನಾನು ನಮ್ಮ ಅಪ್ಪನ ಜೊತೆ ಅವ್ರ ಕ್ಲಾಸಿಗೆ ಹೋಗೋದು, ಅವ್ರು ಫೈಟ್ ಮಾಡೋದೆಲ್ಲ ನೋಡ್ತಿದ್ದೆ. ಒಂದು ಫೈಟಲ್ಲಿ ಮೈಸೂರಲ್ಲಾಗಿದ್ದು, ಫಸ್ಟ್ ರೌಂಡಲ್ಲೇ ಫಿನಿಷ್ ಮಾಡಿದ್ರು. ಕ್ರೌಡ್ಸ್ ಎಲ್ಲ ತುಂಬ ಚೀರಿಂಗ್ ಮಾಡ್ತಿದ್ರು. ನನಗಾಗ ವಾವ್, ನಾನು ಈ ಥರ ಅಚೀವ್ಮೆಂಟ್ ಮಾಡಬೇಕು, ಆಗ ಕ್ರೌಡ್ಸ್ ಇನ್ನೂ ದೊಡ್ಡದಾಗಿ ಚೇರ್ ಮಾಡ್ತಾರೆ ಅಂತ ಅಂದ್ಕೊಂಡು ಈ ಫೀಲ್ಡಿಗೆ ಬಂದೆ. ಓಹೋ. ಸೊ ಈಗ ನೀನು 10th ಅಂದರೆ 10 ವರ್ಷ ಅಂದರೆ ಏನು ಕ್ಲಾಸಲ್ಲಿ ಓದ್ತಾ ಇದೆಯಾ? ನಾನು 5th ಸ್ಟ್ಯಾಂಡರ್ಡ್ 5th ಓದ್ತಾ ಇದೆಯಾ ಅಲ್ವಾ? ಸೊ ಹೀಗೆ MMA ಬರೋದಕ್ಕೆ ಅಪ್ಪನೂ MMA ಫೈಟರು, ಅದನ್ನ ನೋಡಿ ಇದು ಮಾಡಿದೆ. ನಿಂಗೆಲ್ಲೂ ಭಯ ಆಗಲಿಲ್ವಾ? ಯಾಕೆಂದರೆ ಫೈಟು, ಒದೆ ತಿನ್ನಬೇಕು, ಕೆಳಗೆ ಬೀಳಬೇಕು, ಮುಖ ಊದತ್ತೆ ಅಥವಾ ಈ ಥರದ್ದೆಲ್ಲ ಭಯನೇ ಆಗ್ತಾ ಇರಲಿಲ್ವಾ? ಆಗ್ತಾ ಇರಲಿಲ್ಲ, ಯಾಕಂದರೆ ನಮಗದ್ರ ಟೆಕ್ನಿಕ್ಸ್ ಗೊತ್ತಲ್ಲ. ಈಗ ಅವ್ರೇನಾದ್ರು ಮಾಡಿದ್ರೆ ನಾವು ಅದಕ್ಕೆ ಕೌಂಟರ್ ಮಾಡಬೇಕು. ಯಾರು ಮಾಡೋದಾದ್ರೂ ಏನಾಗಲಿ, ಎಲ್ಲರೂ ಸೇಮ್ ತಾನೇ ಮಾಡೋದು, ಅದಕ್ಕೆ ನಾವು ಕೌಂಟರ್ಸ್ ಗೊತ್ತಿದ್ರೆ ಸಾಕು. ಸೊ ಈಗ MMA ನೋಡಿದೆ, ಅಪ್ಪ ಆಟ ಆಡ್ತಾಯಿದ್ರು, ಅವ್ರ ಥರನೇ ಆಗ್ಬೇಕಂತ. ಸೊ ಅಪ್ಪ ಹತ್ರ ಹೋಗಿ ಹೇಳಿದಾಗ ಅಪ್ಪ ಏನಂದ್ರು? ಅಪ್ಪ ಹೇಳಿದ್ರು, ಟ್ರೈನಿಂಗ್ ಸ್ಟಾರ್ಟ್ ಮಾಡು, ಆದರೆ ನೀನು ಇನ್ನೂ ಚಿಕ್ಕವಳಲ್ವಾ, ಇನ್ನೂ ಆಪರ್ಚುನಿಟೀಸ್ ಇರಲ್ಲ, ನೀನು 6 years ಆಗು, ಆಗ ನಿಂಗೆ ನೋಡ್ತೀನಿ ಅಂತ ಹೇಳಿದ್ರು. ಓ, ನೀನು ಕೇಳಿದಾಗ ಎಷ್ಟು ವಯಸ್ಸು ನಿನಗೆ? ನಾನು ಕೇಳಿದಾಗ ತುಂಬ ಚಿಕ್ಕವಳಿದ್ದೆ, ಒಂದು 4-5 years ಆಗಿದ್ದೆ ನಾನು, ಇನ್ನೊಂದು ವರ್ಷ ಇದ್ದೇನೋ. ಓ, ಸೊ ಸ್ವಲ್ಪ ವೇಟ್ ಮಾಡು ಅಂತ ಅಂದ್ರ? ಯಾಕಂದರೆ ನನ್ನ ಚಿಕ್ಕವರಿಗಿರಲ್ಲ. ಅವಾಗ ನಿಂಗೇನು ಅನಿಸ್ತು? ಅವಾಗ ನಾನು ಇನ್ 1 year ನೆಕ್ಸ್ಟ್ ಫೈಟಿಗೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ, ನಾನು ಟ್ರೈನಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಮೈಂಡಲ್ಲಿ. ಫಸ್ಟ್ ಡೇ ಆಫ್ ಟ್ರೈನಿಂಗ್ ಜ್ಞಾಪಕ ಇದೆಯಾ? ಹೇಗಿತ್ತು? ಫಸ್ಟ್ ಡೇ ಆಫ್ ಟ್ರೈನಿಂಗ್ ಅಂತ ಅಷ್ಟೊಂದು ಜ್ಞಾಪಕ ಇಲ್ಲ, ಯಾಕಂದರೆ ಅಪ್ಪನ ಜೊತೆ ಕ್ಲಾಸಿಗೆ ಹೋಗೋದು ಬರೋದು ಆಟಾಡ್ತಿದ್ದೆ. ಆಮೇಲೆ ಅವ್ರ ಜೊತೆನೇ ಚಿಕ್ಕದೇನೇನೋ ಕಲ್ತ್ಕೊತಿದ್ದೆ. ಫೈಟಿಂಗ್ ಆಟ ಎಲ್ಲ ಆಡ್ತಿದ್ದೋ ನಾವು, ಅದರಲ್ಲಿ ಸುಮಾರು ಏನೇನೋ ಕಲಿತಿದ್ದೋ, ಅದಕ್ಕೆ ಅಷ್ಟೊಂದು ನೆನಪಿಲ್ಲ. ಸೊ ಬೇರೆ ಯಾವುದು ಸ್ಪೋರ್ಟ್ಸ್ ಎಲ್ಲ ಚೂಸ್ ಮಾಡ್ಬೇಕಂತ ನಿಂಗೆ ಅನಿಸಲಿಲ್ವಾ? ಅಂದರೆ ಈಗ MMA ಇದೆ ಸರಿ, ಅಪ್ಪ ಫೈಟರ್ ಓಕೆ, ಬಟ್ ಆದರೂ ಚಿಕ್ಕ ವಯಸ್ಸಲ್ಲೆಲ್ಲ ಸುಮಾರು ಸ್ಪೋರ್ಟ್ಸನ್ನ ನೋಡಿದಾಗ ಎಲ್ಲನೂ ಮಾಡಬೇಕು ಅಂತ ಅನ್ಸತ್ತಲ್ಲ, ನಿಂಗೆ ಆ ಥರ ಅನ್ಸಲ್ವಾ? ನಾನು ಚಿಕ್ಕದ್ರಲ್ಲಿದ್ದಾಗ ಒಂದೇ ಸ್ಪೋರ್ಟ್ ಗೊತ್ತಿದ್ದಿತ್ತು, MMA, ಅದಕ್ಕೆ ಅದನ್ನೇ ಚೂಸ್ ಮಾಡಿದೆ. ಆಮೇಲೆ ಅಪ್ಪನೂ ಅದೇ ಫೀಲ್ಡ್ ಅಲ್ವಾ. ಆಮೇಲೆ ನಾನು ದೊಡ್ಡೋಳಾಗ್ತಾ ಆಗ್ತಾ ಗೊತ್ತಾಯಿತು ಇನ್ನೂ ಸುಮಾರು ಸ್ಪೋರ್ಟ್ಸ್ ಇದೆ ಅಂತ. ಆದರೂ ಇದರಲ್ಲೇ ಬೆಳೆದಿದ್ದಲ್ವಾ, ಇದರಲ್ಲೇ ಇರ್ತೀನಿ ಅಂತ. ನನಗೆ MMA ತುಂಬ ಇಷ್ಟ, ಅದಕ್ಕೆ ಇದರಲ್ಲೇ ಇದ್ದೆ. ಅಪ್ಪ ನಿಂಗೆ ಏನೇನು ಅಡ್ವೈಸ್ ಎಲ್ಲ ಕೊಡ್ತಾಯಿದ್ರು ಅವಾಗವಾಗ? ಯಾಕೆಂದರೆ ಪ್ರತಿ ಸತಿ ಇವತ್ತು ಅಫ್ಕೋರ್ಸ್ ಮೆಡಲ್ಸ್ ಗೆದ್ದಿದ್ಯಾ, ಯಂಗೆಸ್ಟ್ MMA ಫೈಟರ್ ಅಂತೆಲ್ಲ ಅಂದಾಗ ಅವೆಲ್ಲ ಒಂದು ದೀಸ್ ಆರ್ ಆಲ್ ಲೇಬಲ್ಸ್, ವಿ ಆರ್ ಅಪ್ರಿಷಿಯೇಟಿಂಗ್ ಯು. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಅಪ್ಪ ಕೊಟ್ಟಿದ್ದ ಅಡ್ವೈಸ್ ಏನು ಮಾಡಬೇಕು, ಏನೇನು ಮಾಡಬಾರ್ದು ಅಂತೆಲ್ಲ? ಅಪ್ಪ ನನ್ನ ಟೀಚ್ ಮಾಡ್ತಿದ್ರು. ಅಂದರೆ ಅಡ್ವೈಸ್ ಅಂದರೆ ಏನು ಗೊತ್ತಾ, ಅದು ನೀನು ಮಾಡಬೇಕು, ಡ್ರೀಮ್ನ ಯಾವತ್ತೂ ಬಿಡಬೇಡ, ನಿನ್ನ ಡ್ರೀಮ್ ತುಂಬ ಸ್ಟ್ರಾಂಗಾಗಿ ಇಟ್ಕೋ ಅಂತ ಅಡ್ವೈಸ್ ಕೊಡ್ತಿದ್ರು. ಆಮೇಲೆ ನನಗೆ ಸ್ವಲ್ಪ ಏನಾರು ಸುಸ್ತಾದರೆ ನೀನು ಮಾಡ್ಬೋದು ಅಂತ ಹೇಳ್ತಿದ್ರು. ಆಮೇಲೆ ತುಂಬ ಫೋರ್ಸ್ ಮಾಡಲಿಲ್ಲ, ನಾನೇ ಹೋಗ್ತಿದ್ದೆ. ನೀನೇ ಯಾಕೆ ಹೋಗ್ತಾ ಇದ್ದೆ? ಯಾಕಂದರೆ ನಂಗೆ ತುಂಬ ಇಷ್ಟ ಇಷ್ಟ ಇತ್ತು. ನಂದು ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ, ಹೇಳಿದ್ನಲ್ಲ,
ಅದಕ್ಕೆ ನಾನು ಮಾಡಬೇಕು ಅಂತ ತುಂಬ ಇದಿದೆ, ಹಂಗರಿದೆ, ಅದಕ್ಕೆ ನಾನು ಮಾಡಿ